ಇವತ್ತು ನಾನಿದ್ದೀನಿ ಟಿಆರ್ ಫಿಟ್ನೆಸ್ ನಾಗರಬಾವಿಯಲ್ಲಿ. ಇವತ್ತಿಂದ ಶುರುವಾಗಿದೆ ನೂತನವಾಗಿ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರತಿಯೊಬ್ಬರಿಗೂ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ, ಫಿಟ್ನೆಸ್ ಫ್ರೀಕ್ಸ್ ಇರೋರಿಗೆ ಜಿಮ್ ತುಂಬಾ ಇಂಪಾರ್ಟೆಂಟ್. ಬಹಳ ಅದ್ಭುತವಾಗಿ ಜಿಮ್ನ ಓಪನ್ ಮಾಡಿದ್ದಾರೆ. ಡ್ಯಾನ್ಸ್ ಫ್ಲೋರ್ ಇರ್ಬೋದು ಆ್ಯಂಡ್ ಕಾರ್ಡಿಯೋ ಸೆಕ್ಷನ್ ಇರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು, ಬಹಳ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ಗಳನ್ನ ಅವರು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ನಾಗರಬಾವಿ ಸರೌಂಡಿಂಗ್ಸ್ಗೆ ಒಂದು ಒಳ್ಳೆ ಜಿಮ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇನ್ಯಾಕೆ ತಡ, ಬನ್ನಿ ಜಾಯ್ನ್ ಆಗಿ ಟಿಆರ್ ಫಿಟ್ನೆಸ್ಗೆ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಟಿಆರ್ ಫಿಟ್ನೆಸ್ ಜಿಮ್ಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಂಗೆ ಬಂದ ತಕ್ಷಣ ಓಕೆ ಇನ್ಮೇಲೆ ನಾನು ಕೂಡ ಎವ್ರಿ ಡೇ ವರ್ಕೌಟ್ ಮಾಡಬೇಕು ಅಂತ ಅನಿಸ್ತಿದೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಂಟೀರಿಯರು ಕೂಡ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇಷ್ಟು ದಿನ ನಾನು ಯಾವ್ಯಾವ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದೆ, ಸೊ ಈ ಥರ ಇಂಟೀರಿಯರ್ ನಾನು ನಿಜವಾಗ್ಲೂ ನೋಡಿಲ್ಲ. ಆ್ಯಂಡ್ ಎಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿದೆ, ವಿಡಿಯೋ ಕಾಂಪ್ಲೆಕ್ಸ್ ಹತ್ರ. ಸೊ ಪ್ಲೀಸ್ ಎಲ್ಲರೂ ಬಂದು ಜಾಯ್ನ್ ಆಗಿ. ಸರ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ ಜಿಮ್ ಅಂದರೆ ಇಷ್ಟ ಇಲ್ಲ, ಬಟ್ ಫಿಟ್ಟಾಗಿರಬೇಕು. ನಾನು ಎಷ್ಟೋ ವರ್ಷಗಳಿಂದ ಜಿಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ವೆರಿ ರೆಗ್ಯುಲರ್ ಟು ದಿ ಜಿಮ್. ಸೊ ನಾಗರಬಾವಿ ಕಡೆ ತುಂಬ ಸರಿ ಬಂದಿದ್ದೀನಿ ಆ್ಯಂಡ್ ಐ ನೆವರ್ ಗಾಟ್ ಅ ಜಿಮ್ ಟು ವರ್ಕ್ಔಟ್. ಅಂದರೆ ಒಂದು ನಮ್ಮ ಏರಿಯಾದಲ್ಲಿ ಮೇ ಬಿ ದೇರ್ ಬಿಗರ್ ಜಿಮ್. ಸೊ ಈ ಏರಿಯಾದಲ್ಲಿ ಈ ಥರದ್ದು ಒಂದು ಜಿಮ್ ಓಪನ್ ಆಗಿರೋದು ತುಂಬಾ ಖುಷಿ ಆಗುತ್ತೆ. ಸ್ಪೆಷಲಿ ಎಲ್ಲ ಜಾನರ್ಸು ಬರ್ಬೋದು. ಗ್ರೂಪ್ ಕ್ಲಾಸಸ್ ಇದೆ ಲೇಡೀಸ್ಗೆ, ನಮ್ಮಂಥ ಯಂಗ್ಸ್ಟರ್ಸಿಗೆ ಜಿಮ್ ಅಂದರೆ ಇಟ್ ಈಸ್ ಮಜಾ, ಫ್ರೆಂಡ್ಸ್, ಎವ್ರಿಥಿಂಗ್. ಐ ಥಿಂಕ್ ಒಂದು ವೈಬ್ ಇದೆ, ಒಂದು ಆರಾ ಇದೆ. ಸೊ ನಾನು ಬಂದ ಕೂಡಲೇ ಐ ಫೆಲ್ಟ್ ದಟ್ ಎನರ್ಜಿ ಇನ್ ದ ಜಿಮ್. ಸೊ ಇಫ್ ಯು ಆರ್ ಅ ಫಿಟ್ನೆಸ್ ಫ್ರೀಕ್ ಅಥವಾ ನೀವು ಫಿಟ್ ಆಗಬೇಕಂದ್ರೆ 2026 GR ಫಿಟ್ನೆಸ್ ನಾಗರಬಾವಿ. ಬಗ್ಗೆ ಇವತ್ತು ನೀವು ಕೂಡ ಇನಾಗ್ರೇಷನ್ ಟೈಮ್ ಬಂದಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನು ಹೇಳೋಕ್ಕೆ ಅಂದರೆ ನಾನು ಆಗ್ಲಿಂದನೂ ಟಿಆರ್ ಫಿಟ್ನೆಸ್ಸಲ್ಲೇ ವರ್ಕೌಟ್ ಮಾಡ್ತಾ ಇರೋದು ಹಳೆ ಜಿಮ್ಮಲ್ಲಿ. ಆ್ಯಂಡ್ ಹೊಸ ಜಿಮ್ ಮಾಡಿದ್ದಾರೆ. ಇದಕ್ಕೂ ಮುಂಚೆನೂ ಒಂದು ಜಿಮ್ ಆಗಿದೆ, ಅಲ್ಲೂ ವರ್ಕೌಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಫಿಟ್ನೆಸ್ ಜರ್ನಿ. ಸ್ಟಾರ್ಟ್ ಮಾಡಿದ್ದು ನಾನು ನಾಗರಬಾವಿಗೆ ಬಂದಮೇಲೆ ಟಿಆರ್ ಫಿಟ್ನೆಸ್ ಅವರಿಂದ ತುಂಬ ಒಳ್ಳೆ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಟ್ರೈನರ್ಸ್ ಆಗಿರ್ಬೋದು. ಆ್ಯಂಡ್ ಜಿಮ್ಮಿಗೆ ಬರಬೇಕು ಅಂದರೆ ಒಂದು ಮೋಟಿವೇಶನ್ ಇರಬೇಕು. ಎಲ್ಲ ಜಿಮ್ಮಲ್ಲೂ ನಮಗೆ ಅದು ಸಿಗಲ್ಲ, ಲೈಕ್ ಒಂದು ಗುಡ್ ವೈಬ್ಸ್. ಬಟ್ ಟಿಆರ್ ಫಿಟ್ನೆಸ್ ಅವ್ರು ಎಷ್ಟೇ ಬ್ರಾಂಚ್ ಮಾಡಿದ್ರು ದ ವೈಬ್ ಈಸ್ ಸೇಮ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಬಂದು ವರ್ಕೌಟ್ ಮಾಡೋದಕ್ಕೆ. ಟ್ರೈನರ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಇದ್ದಾರೆ. ತುಂಬ ಮೋರ್ ದೆನ್ ಟ್ರೈನರ್ಸ್ ಎಲ್ ಬಿ ಲೈಕ್ ಫ್ರೆಂಡ್ಸ್, ಅಂದರೆ ಮೋಟಿವೇಟ್ ಮಾಡ್ತಿರ್ತಾರೆ ನಿಮಗೆ. ನಾನು ಆ್ಯಸ್ ಐ ಡು ಗೋ ಟು ಶೂಸ್ ಆ್ಯಂಡ್ ಆಲ್, ಏನೇ ಇದ್ರೂ ಬಂದುಬಿಟ್ಟು ಸುಸ್ತಾಗಿ ಮುಖ ಹಿಂಗೆ ಇಟ್ಕೊಂಡು ಬಂದು ಅಯ್ಯೋ ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು ಅಂದ್ರೂ ದಿಲ್ ಬೂಸ್ಟ್ ಅಪ್ ಮೀ. ಸೊ ಇಟ್ಸ್ ಅ ಗುಡ್ ಜಿಮ್. ಸೊ ನಿಯರ್ ಬೈ ನಾಗರಬಾವಿ ಎಲ್ಲೇ ಇದ್ರೂ ಯು ವಾಂಟ್ ಟು ಟ್ರಾನ್ಸ್ಫಾರ್ಮ್ ಆರ್ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಐ ಕೈಂಡ್ಲಿ ರೆಕಮೆಂಡ್ ಯು ಟಿಆರ್ ಫಿಟ್ನೆಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Really happy to be here, and this is the third branch of TR Fitness. And moreover, you need to understand that fitness is not just for bodybuilders or sports fitness people. You need to understand people, our health is really important. So fitness is not just for people who are into sports or into muscle building or this stuff. Everyone, every individual out there has to train, regardless of men or women or children or whatever. So there has to be some kind of physical activity involved, and TR Fitness is doing a great job of promoting fitness and health in Nagarbavi. And I hope they expand further and further into Bangalore and these days. So I'm really happy to be here, and thank you. ஸோ டிஆர் ஃபிட்னஸ் ஆக்சுவலி வந்து டெல்லி ராஜா வந்து பார்த்தீங்க அப்படின்னா நம்மளோட கிளைண்ட்டு, ஸோ நம்ம ஸ்டூடெண்ட்டு. ஸோ ஆக்சுவலி ரீசெண்டாக வந்து ஹி ஒன் அரௌண்ட் மிஸ்டர் வேர்ல்ட் காம்படிஷன், மிஸ்டர் ஏஷியன் காம்படிஷன் கொஞ்சம் பெரிய லெவலில் பண்ணியிருக்காரு. இந்த ஏரியாவில் இருக்க ஒன் ஆஃப் த சீனியர் பாடி பில்டர் வந்து பார்த்தீங்கன்னா டெல்லி ராஜா. ஸோ ஆல்ரெடி வந்து அவரோட லாஸ்ட் பேட்சுக்கு வந்து இன்வைட் பண்ணியிருந்தாரு. ரொம்ப ஹாப்பி. ஸோ நம்மளோட ஸ்டூடெண்ட் வந்து இந்த அளவுக்கு வந்து க்ரோ ஆகி இவ்வளோ பெரிய பிரான்ச் வந்து போட்டு மக்களுக்கு வந்து பயனுள்ளதாக வந்து இந்த மாதிரி விஷயங்களை பண்ணுறாரு அப்படின்னு ரொம்ப சந்தோஷம். ப்ளஸ் ஜிம் வைஸ் வந்து பார்த்தீங்க அப்படின்னா இந்த ஏரியாவில் இருக்கக்கூடிய ஒன் ஆஃப் த ப்ரீமியம் ஜிம். ஸோ ஜிம் வைஸ் வந்து பார்த்தீங்கன்னா எக்யூப்மெண்ட்ஸாக இருக்கட்டும், அட்மாஸ்பியராக இருக்கட்டும், ஸோ ஜிம்மோட ஆம்பியன்ஸாக இருக்கட்டும், ஸோ எல்லாமே வந்து பார்த்தீங்கன்னா டாப் நாச்சாக இருக்குது. ரொம்பவே நல்லா பண்ணியிருக்காரு. ஸோ இந்த ஏரியாவில் இருக்கக்கூடிய மக்கள் வந்து இந்த ஜிம்மை அவங்களோட ஃபிட்னஸ்க்காகவும் ஹெல்த்துக்காகவும் ப்ராப்பராக யூட்டிலைஸ் பண்ணிட்டாங்க அப்படின்னா அவங்களோட ஃபியூச்சருக்கும் நல்லது. ஸோ ப்ளஸ் இந்த ஜிம் வந்து இந்த ஒரு பிரான்ச் மாதிரி மட்டும் ಇಲ್ಲಾமல் நம்ம ಪಲ ಬ್ರಾಂಚ್ போடணும் அப்படின்னு சொல்லிட்டு நாங்கள் டெல்லி ರಾಜಾவை ಕನ್ವರ್ಸೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಏನು ಇಷ್ಟಪಡ್ತೀವಿ? ಭಾಳ ಸಂತೋಷ ಆಗ್ತಿದೆ. ಆ್ಯಂಡ್ ಮೊದಲನೇದಾಗಿ ಡೆಲ್ಲಿ ರಾಜ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮನ್ನು ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದೇನಂತ ಹೇಳಬೇಕಾದ್ರೆ ಇದು ನಮ್ಮ ಏರಿಯಾ, ನಾನು ಸುಂದರ ಕಡೆಯಲ್ಲಿ ಬೆಳೆದಿದ್ದು. ಸೊ ಇಂಥ ಒಂದು
ಏರಿಯಾದಲ್ಲಿ ಒಳ್ಳೆ ಜಿಮ್ ಎಲ್ಲ ನಾವು ಆ್ಯಕ್ಚುಲಿ ನೋಡಿರಲಿಲ್ಲ, ಈಗ ಆ್ಯಕ್ಚುಲಿ ಎವಾಲ್ವ್ ಆಗ್ತಿದೆ. ಸೊ ಅಂತ ಒಂದು ಸಮಯದಲ್ಲಿ ಈಗ ಜಿಮ್ ನೋಡಿದಾಗ ಎವಾಲ್ವ್ ಆಗ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಸೇ ದಿಸ್. DR Fitness 1.0 ಒಳ್ಳೆ ಜಿಮ್, ತುಂಬಾ ವ್ಯವಸ್ಥಿತವಾಗಿದೆ, ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ ಇದೆ ಆ್ಯಂಡ್ ಐ ಥಿಂಕ್ ಚಾರ್ಮಿಂಗ್ ಫಿಟ್ನೆಸ್ ಫ್ರೀಕ್ಸ್ ಇದ್ದಾರೆ ಇಲ್ಲಿ. ಸೊ ಡೆಫಿನೆಟ್ಲಿ ನೀವು ಬಂದರೆ ಒಂದು ಒಳ್ಳೆ ಆಂಬಿಯನ್ಸ್ ಇರುತ್ತೆ ವರ್ಕೌಟ್ ಮಾಡೋಕ್ಕೆ. ಯೂಶ್ವಲಿ ಏನಾದರೂ ವರ್ಕೌಟ್ ಮಾಡೋದು ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಮಾಡಬೇಕು ಬೇಸಿಕಲಿ. ಸೊ ವರ್ಕೌಟ್ ಮಾಡೋಕ್ಕೆ ಒಳ್ಳೆ ಆಂಬಿಯನ್ಸ್ ಇರುತ್ತೆ. ಸೊ ಇಲ್ಲಿ ಡೆಫಿನೆಟ್ಲಿ ಅದು ಕಾಣಿಸ್ತಾ ಇದೆ. ಸೊ ಐ ವಿಶ್ ಆಲ್ ದಿ ಬೆಸ್ಟ್. ನೀವು ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳ್ತೀನಿ. ಯೂಶ್ವಲಿ ಮಾತಾಡ್ತಿದೆ DR Fitness 1.0 ಬ್ರೇಕ್ ಬ್ಯಾರಿಯರ್ಸ್ ವಿಲ್ ಸ್ಟ್ರಾಂಗ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಇದು ನಂದು ಬಂದ್ಬಿಟ್ಟು ಇದು 2ನೇ ಬ್ರ್ಯಾಂಚು. ಈಗ ಒಂದು 5 months ಬ್ಯಾಕ್ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದು, ನನ್ನ ಸೆಕೆಂಡ್ ಬ್ರಾಂಚು. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಮುಖ್ಯ. ಯಾಕಂದರೆ ಈಗ ಫಿಟ್ನೆಸ್ ಅನ್ನೋದು ಲೈಕ್ ಹೇಗಾಗ್ಬಿಟ್ಟಿದೆ ಅಂದರೆ, ಫಿಟ್ನೆಸ್ ಇದ್ದು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಡೈಲಿ ಲೈಫಲ್ಲಿ ನಾವು ಹೇಗೆ ಬೆಳಗ್ಗೆ ಎದ್ದು ಒಂದು ಹಲ್ಲುಚ್ತೀವಿ, ಒಂದು ಫ್ರೆಶ್ ಅಪ್ ಆಗ್ತೀವಿ, ಆ ಥರ ಒಂದು ಕಾನ್ಸೆಪ್ಟು ನಾವು ಡೈಲಿ ಎದ್ದಿದ ತಕ್ಷಣ ಒಂದು ವ್ಯಾಯಾಮ ಮಾಡಬೇಕನ್ನೋ ಒಂದು ಇನ್ನೊಂದು ಈ ಅತಿ ಶೀಘ್ರದಲ್ಲೆಲ್ಲ ಜಾಸ್ತಿ ಆಗುತ್ತದು. ಸೊ ಎಲ್ಲರೂ ಈಗ ನೋಡ್ದಂಗೆ ಮುಂಚೆಗೆ ಇವಾಗ ನೋಡಿದ್ರೆ ಫಿಟ್ನೆಸ್ ಮೇಲೆ ಎಲ್ಲರಿಗೂ ಒಂದು ಕಾಳಜಿ ಈಗ ಜಾಸ್ತಿ ಕಾಳಜಿ ಇದೆ ಈಗ. ಯಾಕಂದರೆ ಎಲ್ಲರೂ ಆರೋಗ್ಯದ ಮೇಲೆ ತುಂಬ ಈಗ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಿರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ, ಈಗ ಜಿಮ್ ಅನ್ನೋ ಒಂದಕ್ಕೆ ಜಾಸ್ತಿ ಜನ ಏನು ಮಾಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ನನ್ನ ಪ್ರಕಾರ ಏನಂದರೆ, ಈ ಫಿಟ್ನೆಸ್ ಅನ್ನೋದು ನಾವು ಏನು ಓಪನ್ ಮಾಡ್ತೀವಿ ಅಂದರೆ ಎಲ್ರಿಗೂ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹೆಲ್ತಾಗಿ ಕಾಪಾಡೋದಕ್ಕೋಸ್ಕರನೇ ನಾವು ಈ ಥರ ಒಂದು ಬ್ರಾಂಚಸ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚು ಬ್ರಾಂಚಸ್ ಮಾಡ್ತೀವಿ. ಇದು ನಮ್ಮದು 2ನೇ ಅಧ್ಯಾಯ, ಇನ್ನೂ ಹೆಚ್ಚು ಅಧ್ಯಾಯ ಬರುತ್ತೆ. ಥ್ಯಾಂಕ್ ಯು. ಯಾವ್ಯಾವ ಭಾಗದಲ್ಲಿದೆ ಸರ್ ಇದಾಗಲೇ? ಸರ್ ಆ್ಯಕ್ಚುಲಿ ಈಗ ಬಂದ್ಬಿಟ್ಟು ಇಲ್ಲೇ ಒಂದು 3 kilometer ರೇಡಿಯಸ್ಸಲ್ಲಿ ದೀಪ ಕಾಂಪ್ಲೆಕ್ಸ್ ಇದೆ. ದೀಪ ಕಾಂಪ್ಲೆಕ್ಸ್ ಮಹೇಶ್ ಪಿ ಕಾಲೇಜ್ ಬ್ಯಾಕ್ ಸೈಡೇ ಒಂದು ಬ್ರಾಂಚ್ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಬ್ರಾಂಚ್. ಟ್ರೈನರ್ಸ್ಗಳೆಲ್ಲ ಯಾವ ಥರ ಸರ್? ಸೊ ಟ್ರೈನರ್ಸ್ ಎಲ್ಲನೂ ತುಂಬ ಎಲ್ಲರೂ ಪ್ರೊಫೆಷನಲ್ ಟ್ರೈನರ್ಸು, ವೆಲ್ ನಾಲೆಜಬಲ್ ಟ್ರೈನರ್ಸು. ಸೊ ಹೆಂಗಂದರೆ ಇವಾಗ ನಾವು ಟ್ರೈನರ್ಸ್ನೂ ಅಷ್ಟೇ, ನಾವು ಒಂದು ಮೀಟಿಂಗ್ ತಗೊಂಡಾಗಲಿ ಟ್ರೈನಪ್ ಮಾಡ್ತಾ ಇರ್ತೀವಿ. ಸೊ ಹೇಗೆ ಕ್ಲೈಂಟ್ಸ್ ಜೊತೆ ಹೇಗೆ ಬಿಹೇವಿಯರ್ ಆಗಿರಲಿ, ಹೇಗೆ ಒಂದು ಫುಡ್ನ ಹೇಗೆ ತೊಗೋಬೇಕು ಅನ್ನೋದು ಹೇಳ್ಕೊಡೋದಾಗಲಿ ಎಲ್ಲನೂ ಜವಾಬ್ದಾರಿ ಇರುತ್ತೆ. ಸೊ ಅದೇ ರೀತಿಯೇ ಎಲ್ಲರಿಗೂ ಒಂದು ಟ್ರೈನಪ್ ಹೋಗ್ತಾ ಇರುತ್ತೆ ಟ್ರೈನರ್ಸ್ಗೆ. ಓಪನಿಂಗ್ ಆಫರ್ಸ್ ಏನಾದ್ರು ಇದೆಯಾ ಸರ್? ಹೌದು ಸರ್, ಈಗ ಆ್ಯಕ್ಚುಲಿ ಓಪನಿಂಗ್ ಆಫರ್ಸ್ ಬಂದು 1+1 ಆಫರ್ ಅಂತ ಮಾಡ್ತಾ ಇದ್ದೀವಿ. ಇದು ಓಪನಿಂಗ್ ಅಂತ 1+1 ಆಫರು ಪ್ಲಸ್ ನಿಮಗೆ ತುಂಬ ರೀಸನಬಲ್ ಆಗಿದೆ ವಿತ್ ಪ್ರೀಮಿಯಮ್ ಸೆಟ್ ಆಗಿದೆ. ಆ್ಯಕ್ಚುಲಿ ಕಂಪ್ಲೀಟ್ ಪ್ರೀಮಿಯಮ್ ಜಿಮ್ ಇದು. ನಿಮಗೆ ಸ್ಟೀಮ್ ಆಗಿರ್ಬೋದು, ಶವರ್ ಆಗಿರ್ಬೋದು, ಬಾಯ್ಸ್ಗೆ ಸಪ್ರೇಟು, ಗರ್ಲ್ಸ್ಗೆ ಸಪ್ರೇಟು, ಸೊ ಸ್ಟ್ರೆಂಥಿಂಗ್ ಇದೆ, ಕಾರ್ಡಿಯೋ, ಜುಂಬಾ, ಡ್ಯಾನ್ಸು, ಏರೋಬಿಕ್ಸ್, ಯೋಗ, ತುಂಬ ಹೆಚ್ಚು ಫೆಸಿಲಿಟೀಸ್ ಇದೆ ಅಲ್ಲಿ. ಸೊ ಈ ಸರೌಂಡಿಂಗಲ್ಲಿರೋರಿಗೆ ಇದೊಂದು ಪ್ರೀಮಿಯಮ್ ಆಗಿ ಪ್ಲಸ್ ರೀಸನಬಲ್ ಆಗಿ ಮಾಡಿರುವಂಥ ಜಿಮ್. ನಿಮ್ಮ ಪರಿಚಯ ಇದೆ ಸರ್? ಸೊ ನನ್ನ ಹೆಸರು ಬಂದ್ಬಿಟ್ಟು ಡೆಲ್ಲಿ ರಾಜ ನನ್ನ ಹೆಸರು. ಸೊ ಡೆಲ್ಲಿ ರಾಜ ಅಂದ್ರೆ DR Fitness. ಸೊ ನನ್ನ ಹೆಸರಲ್ಲಿ ಅದು DR Fitness ಅಂತ ಇದು ಬ್ರ್ಯಾಂಡನ್ನು ಮಾಡಿರೋದು. ನಾನು ಆ್ಯಕ್ಚುಲಿ ಪ್ರೊಫೆಷನಲ್ ಬಾಡಿ ಬಿಲ್ಡರು, ಮಿಸ್ಟರ್ ಏಷ್ಯಾ, ಮಿಸ್ಟರ್ ವರ್ಲ್ಡ್. ಈಗ ರೀಸೆಂಟಾಗಿ ಸೆಪ್ಟೆಂಬರಲ್ಲಿ ಸಿಂಗಾಪುರಲ್ಲಿ ಮಿಸ್ಟರ್ ವರ್ಲ್ಡ್ ಆಗಿದೆ. ಸೊ ಅದಾದಮೇಲೆ ಮಾಡ್ತಿರೋದು ಇದು ಸೆಕೆಂಡ್ ಬ್ರಾಂಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ.